ಹೆಲೋ ಗಾಯ್ಸ್, ವೆಲ್ಕಮ್ ಟು ನಮ್ಮ ಮನೆ ಕನಸು ಚಾನಲ್. ಇವತ್ತು ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ನಾವು ಇವತ್ತು ಮಾಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಹೆಂಗೆಲ್ಲ ಡೆಕೋರೇಷನ್ಸ್ ಮಾಡಿದ್ದಾರೆ ಅಂತೆಲ್ಲ ನೋಡ್ತೀವಿ. ಮಾಲಲ್ಲೆಲ್ಲ ಆಬ್ವಿಯಸ್ಲಿ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಡೆಕೋರೇಷನ್ಸು. ಸೊ ಬನ್ನಿ ಹೋಗಿ ನೋಡೋಣ ಹೆಂಗೆ ಮಾಡಿದ್ದಾರೆ ಎಲ್ಲ ಡೆಕೋರೇಷನ್ಸ್ ಅಂತ. ಸೊ ಯಾವ ಮಾಲ್ ಅಂತ ಆಮೇಲೆ ಇಡ್ತೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಪೆಟ್ರೋಲ್ ಖಾಲಿ ಆಗಿತ್ತು ಸ್ವಲ್ಪ, ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ತಾಜ್ ಹೋಟೆಲ್ ಹತ್ರ ಪಾಸ್ ಆಗ್ತಿದ್ದೀವಿ. ಬ್ಯಾಂಗ್ಳೂರು ರೋಡಲ್ಲಂತೂ ತುಂಬ ಟ್ರಾಫಿಕ್ ಇತ್ತು. ಅದು ಇವತ್ತಂತೂ ಕ್ರಿಸ್ಮಸ್ ಅಂತೂ ಎಲ್ಲ ಮಾಲು ಅಲ್ಲಿ ಚರ್ಚು ಅಂತೆಲ್ಲ ಓಡಾಡ್ತಿರ್ತಾರಲ್ಲ, ತುಂಬ ಟ್ರಾಫಿಕ್ ಇತ್ತು. ಸೊ ನಾವು ಟ್ರಾಫಿಕ್ಕಿಂದ ಬರೋಷ್ಟು ಜಾಸ್ತಿ ಹೋಗಿತ್ತು. ಮತ್ತು ಇಲ್ಲಿ ಒಂದು ಜ್ಯುವೆಲರಿ ಶಾಪ್ ಇತ್ತು. ಆಚೆ ಕಡೆ ಅಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ರೆಡ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಾವಲ್ಲಿ ಸ್ವಲ್ಪ ಹೊತ್ತು ನೋಡಿದ್ವಿ. ಈ ಕಾರ್ ಅಂತೂ ಸೂಪರ್ ಆಗಿತ್ತು ಗೈಸ್. ಅಂದರೆ ಹಳೆಯ ಮೂವೀಸಲ್ಲೆಲ್ಲ ನೋಡಿರ್ತೀರಲ್ಲ, ಕಾರ್ ಸೇಮ್ ಹಂಗೆ ಇತ್ತು. ನೆಕ್ಸ್ಟ್ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಇಲ್ಲಿ ಇವಾಗ ಟ್ರಾಫಿಕ್ ತುಂಬ ಇತ್ತು, ಅದಕ್ಕೆ ನಾವು ಕಾರಲ್ಲೇ ನಿಲ್ಲಿಸಿದ್ವಿ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಏನು ಸ್ವಲ್ಪ ಕಿಲೋಮೀಟ್ರ್ ಇಲ್ಲ, ಮೀಟರ್ಸಲ್ಲಿ ಹೋಗ್ತೀವಿ ಇವಾಗ. ಗೈಸ್, ನೀವು ಗೆಸ್ ಮಾಡಿದ್ರೆ ಮಾಲ್ ಯಾವುದು ಅಂತ, ನಾನು ಯಾವ ಮಾಲಿಗೆ ಹೋಗ್ತಾ ಇದ್ದೀನಿ ಅಂತ. ನಿಮ್ಗೇನಾಗ ಗೊತ್ತಾಗಿದ್ರೆ ನಾವು ಯಾವ ಮಾಲಿಗೆ ಹೋಗ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಕ್ಕ ಟ್ರಾಫಿಕ್ ಇತ್ತಪ್ಪ. ಅಲ್ಲಿ ಏನು ಫುಲ್ಲು ಕ್ರೌಡ್ ಆಗಿಬಿಟ್ಟಿತ್ತು, ಎಲ್ಲೂ ಓಡಾಡೋಕ್ಕಾಗ್ತಿರ್ಲಿಲ್ಲ. ಅದರಲ್ಲೂ ಶೂಟ್ ಮಾಡ್ಕೊಂಡು ಬರ್ತಾ ಇದ್ವಿ. ತುಂಬ ಟ್ರಾಫಿಕ್ ಇತ್ತು, ಅದಕ್ಕೆ ಅಪ್ಪ ಬೈತಿದ್ರು, ಶೂಟ್ ಆಗಲ್ಲ ಬೇಡ, ಆಮೇಲೆ ಇದು ಏನಾದರೂ ಆದರೆ ಅಂತ. ಸೊ ಅದಕ್ಕೆ ಮಾಮೂಲಿ ಇವಾಗ ಈ ಕಡೆ ಫುಟ್ಪಾತ್ ಮೇಲೆ ನಡ್ಕೊಂಡು ಬರ್ತಾ ಇದ್ವಿ. ಸೊ ಗೈಸ್, ಇದು ನಮ್ಮ ಮಂತ್ರಿ ಮಾಲ್. ನೀವು ನೋಡ್ಬೋದು ಇವಾಗ ಎಲ್ಲ ಆಚೆ ಅಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಆ ಲೈಟ್ನಿಂಗ್ಸು, ಆ ಟ್ರೀಸ್ ಎಲ್ಲ ಹಾಕಿದ್ದು ತುಂಬ ಚೆನ್ನಾಗಿತ್ತು. ಒಳಗಡೆ ಅಂತೂ ಇನ್ನೂ ಚೆನ್ನಾಗಿದೆ, ಸೂಪರಾಗಿ ಮಾಡಿದ್ರು ಆಚೆ ಅಂತೂ. ನಾವು ಆಚೆನೇ ಸ್ವಲ್ಪ ಹೊತ್ತೆಲ್ಲ ನೋಡ್ಕೊಂಡು ಹೋದ್ವಿ. ಇಲ್ಲಿ ಆಚೆ ಕಡೆ ಬಟ್ಟೆ ಅಂಗಡಿ, ಜ್ಯುವೆಲ್ ಶಾಪ್ ಎಲ್ಲ ಇತ್ತು. ಪಾಪು ನಗ್ತಾ ಇತ್ತು, ಅದನ್ನು ನೋಡ್ತಿದ್ವಿ. ನೆಕ್ಸ್ಟ್ ಅಮ್ಮನೂ ತೊಗೊಳಕ್ಕಂತ ನೋಡಿದ್ರು, ಬಟ್ ಅಮ್ಮಂಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಾವು ಒಳಗಡೆ ಹೊಂಟ್ಬಿಟ್ವಿ. ಸಖತ್ ಜನ ಇದ್ರು ಇವತ್ತೆಲ್ಲ. ಡೆಕೋರೇಷನ್ ನೋಡೋಕ್ಕಂತಲೇ ಬಂದಿರ್ತಾರೆ. ನಾವು ಆ್ಯಕ್ಚುಲಿ ಮೂವಿಗಂತ ಟಿಕೆಟ್ ಬುಕ್ ಮಾಡಿದ್ವಿ, ಆದರೆ ಟೈಮ್ ಆಗೋಗಿತ್ತು ಅಷ್ಟೊತ್ತಿಗೆ ಮನೆಗೆ, ಅದಕ್ಕೆ ಬೇಗ ಬಂದುಬಿಟ್ವಿ, ಮೂವಿಗೇನು ಹೋಗಲಿಲ್ಲ. ಬನ್ನಿ ಜನರೇ, ಹೋಗೋಣ. ಕ್ರಿಸ್ಮಸ್ ಟ್ರೀ ಇತ್ತು. ಒಳಗಡೆ ಇನ್ನೊಂದು ಕ್ರಿಸ್ಮಸ್ ಟ್ರೀ ಇತ್ತು, ಅಲ್ಲಿ ನಾನೊಂದು ಸ್ವಲ್ಪ ಶೂಟ್ ಮಾಡಿಕೊಂಡೆ ನನ್ನ ಡ್ಯಾನ್ಸ್ದು. ಆಮೇಲೆ ಅಮ್ಮನ ಜೊತೆ ಸ್ವಲ್ಪ ತಕ್ಕೊಂಡೆ ವಿಡಿಯೋನ. ಅಂದರೆ ಇಲ್ಲಿ ಅಷ್ಟು ಜನ ಇರಲಿಲ್ಲ. ನಾವು ಅಷ್ಟು ಜನ ಅಂದ್ಕೊಂಡಿದ್ವಿ, ಬಟ್ ಅಷ್ಟೊಂದು ಜನ ಇರಲಿಲ್ಲ. ಸೊ ಲೈಕ್ ಎಲ್ಲರೂ ಹೋಗ್ಬೋದಿತ್ತು. ಅಂದರೆ ನಾವು ಒಂದು ಸತಿ ಹೋಗಿದ್ವಿ ಗೈಸ್ ಓರಿಯನ್ ಮಾಲ್ಗೆ, ಅಲ್ಲಂತೂ ಫುಲ್ಲು ಜನ ಇತ್ತು. ಬಟ್ ಇಲ್ಲಿ ಅಷ್ಟೊಂದು ಜನ ಇರಲಿಲ್ಲ, ಚೆನ್ನಾಗಿತ್ತಿಲ್ಲ ಆ್ಯಕ್ಚುಲಿ ಇವತ್ತು. ನೆಕ್ಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ವಿ. ಅಲ್ಲಿ ಸಾಂಗ್ ನಡೀತಿತ್ತು, ಅದಕ್ಕೆ ಹೋಗ್ತಾ ಇದ್ವಿ. ಯಾವ ಸಾಂಗು ಅಂತ, ಆ ಪಚ್ಚೆ ಪಚ್ಚೆ ಸಾಂಗ್ ನಡೀತಿತ್ತು, ಬ್ಲ್ಯಾಕ್ ಪಿಂಕ್ದು. ಆಮೇಲೆ ನಾನು ಒಂದು ಸ್ವಲ್ಪ ಹೋಗಿ ಡ್ಯಾನ್ಸ್ ಆಡಿದೆ. ಡ್ಯಾನ್ಸ್
ಅಲ್ಲಿ ಡ್ಯಾನ್ಸ್ ಮುಗಿಸ್ಕೊಂಬಂದೆ. ಆಮೇಲೆ ಅಲ್ಲಿ ಇನ್ನೊಂದು ಸಾಂಗ್ ನಡೀತಿತ್ತು, ಅಲ್ಲಿ ಏನು ಡ್ಯಾನ್ಸ್ ಇಲ್ಲ, ಸೊ ಅದಕ್ಕೆ ಬಂದೆ. ಆಮೇಲೆ ಮಾಲ್ ನೋಡಿದೆ, ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಅಂತೂ ಫುಲ್ಲು. ಮತ್ತು ಇಲ್ಲೆಲ್ಲ ಫುಲ್ಲು ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ಕಾರೆಲ್ಲ ಇತ್ತು. ಮತ್ತು ಅಲ್ಲಿ ಇನ್ನೊಂದು ಡ್ಯಾನ್ಸ್ ಶೋ ಇತ್ತು, ತುಂಬ ಚೆನ್ನಾಗಿ ಮಾಡಿದ್ರು ಅವರು ಕೂಡ ಡ್ಯಾನ್ಸ್ನ. ಅವ್ರ ಡ್ಯಾನ್ಸು ನೋಡಿದ್ವಿ ಫುಲ್ಲು, ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಜ್ಯುವೆಲ್ಸ್ ಎಲ್ಲ ಇತ್ತು, ಅಂದರೆ ಕಾಲ್ ಚೈನು, ಬ್ರಾಸ್ಲೆಟ್ಸು ಅವೆಲ್ಲ ಇತ್ತು, ನೋಡಿದ್ವಿ ನಾವು. ತುಂಬ ಚೆನ್ನಾಗಿತ್ತು, ಅದೇನು ತೊಗೊಳ್ಳಿಲ್ಲ ಅಷ್ಟೇ. ತುಂಬ ಕಾಸ್ಟ್ಲಿ ಇರುತ್ತಲ್ವ ಒಳಗಡೆ, ಅದಕ್ಕೆ ನಾವೇನೂ ತೊಗೊಳ್ಳಿಲ್ಲ. ಸೊ ಹಂಗೆ ಹೋಗ್ತಾಯಿದ್ವಿ, ಮಾಲ್ನ ನಿಧಾನಕ್ಕೆ ನೋಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ನಾವಿಲ್ಲಿ ಅಂದ್ಕೊಂಡಷ್ಟು ಜನ ಇರಲಿಲ್ಲ, ಸೊ ಕಮ್ಮಿನೇ ಇದ್ರು ಜನ. ಇಲ್ಲಿ ಆಮೇಲೆ ಬ್ಯಾಂಡ್ ಸೆಟ್ ಅವ್ರು ಬಂದರು, ಮತ್ತಿಲ್ಲಿ ಫೋಟೋಗ್ರಾಫರ್ ನನ್ನ ಫೋಟೋ ತೆಗೆದ್ರು. ಸ್ಯಾಂಟಾ ಕ್ಲಾಸು ಇವ್ರ ಜೊತೆಗೆ ಬರ್ತಾ ಇತ್ತು. ಸೊ ಸ್ಯಾಂಟಾ ಕ್ಲಾಸದೆಲ್ಲ ನಾವು ಫೋಟೋ ತಕ್ಕೊಂಡ್ವಿ. ಸ್ಯಾಂಟಾ ಕ್ಲಾಸ್ ಹಾಯ್ ಅಂತಿತ್ತು. ಇಲ್ಲೂ ಅಷ್ಟೇ ಬ್ಯಾಂಡ್ ಸೆಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತು, ಅಂದರೆ ಲೈಕ್ ಎಲ್ಲ ಕಲ್ಲಿಂದಿರಬೇಕೇನೋ ಅದು. ಮತ್ತಿಲ್ಲಿ ಎಕ್ಸ್ಕಲೇಟ್ರಲ್ಲಿ ಹೋಗ್ತಾ ಇದ್ದೀವಿ ಇನ್ನೊಂದು ಫ್ಲೋರ್ಗೆ. ಅಲ್ಲೂ ಎಲ್ಲರಿಗೂ ಹಾಯ್ ಮಾಡ್ಕೊಂಡು ವಿಡಿಯೋ ಹಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮತ್ತಿಲ್ಲಿ ಅಮ್ಮ ಪಿಕಲ್ಸ್ ನೋಡಿದ್ರು, ಆಮೇಲೆ ಬಂದು ತೊಗೊಳ್ಳೋಣ ಅಂತ ಹೋದ್ವಿ. ಪಿಕಲ್ಸು ಆಮೇಲೆ ಪಾಪಡೆಲ್ಲ ಇರುತ್ತಲ್ಲ ಅವೆಲ್ಲ ತೊಗೊಳ್ಳೋಣ, ಆಮೇಲೆ ತೊಗೊಳೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ಮ್ಯಾಕ್ಡೊನಾಲ್ಡ್ಸು ಆಮೇಲೆ ಇನ್ನೊಂದು ಯಾವುದ್ಯಾವುದೋ ಅಂಗಡಿಗಳೆಲ್ಲ ಇತ್ತು. ನಾವು ಅಷ್ಟೇ ಮ್ಯಾಕ್ಡೊನಾಲ್ಡ್ಸಲ್ಲಿ ಸಾಫ್ಟಿ ಮತ್ತು ಸಂಡೇ ತೊಗೊಂಡ್ವಿ. ಇಲ್ಲಿ ನಾವು ಬೇಕಾಗಿದ್ದು ನಮ್ಮ ಫ್ಲೇವರ್, ಅಂದರೆ ಲೈಕ್ ನಮ್ಗೆ ಏನು ಬೇಕೋ ಅದನ್ನೆಲ್ಲ ನಾವು ಹಾಕ್ಸ್ಕೊಂಡು ತಿನ್ಬೋದಿತ್ತು. ಇದು ತುಂಬ ಚೆನ್ನಾಗಿತ್ತು.
ಅಮ್ಮ ಮತ್ತು ಇಲ್ಲಿ ರಾಗಿ ಪಾಪಡ್ ತೊಗೊಂಡ್ರು, ಆಮೇಲೆ ಮೆಂತ್ಯ ಪಾಪಡ್ ತೊಗೊಂಡ್ರು. ಅದರ ಜೊತೆಗೆ ಮತ್ತೆ ಅವರು ಇದನ್ನು ಟೇಸ್ಟ್ ಮಾಡಿದ್ರು, ಡ್ರೈ ಮ್ಯಾಂಗೋ ಪಿಕಲ್ನ. ಡ್ರೈ ಮ್ಯಾಂಗೋ ಪಿಕಲ್ ಕೂಡ ಚೆನ್ನಾಗಿತ್ತಂತೆ. ನೆಕ್ಸ್ಟ್ ನಾನು ಸ್ಪೈಸಿ ಮ್ಯಾಂಗೋ ಪಿಕಲ್ನ ಟೇಸ್ಟ್ ಮಾಡಿ, ಅದು ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ನಾವಲ್ಲಿ ಸ್ಪೈಸಿ ಮ್ಯಾಂಗೋ ತೊಗೊಂಡಿದ್ದು ಹ್ಯಾಂಡ್ಮೇಡ್ ಅಂತ. ಅಲ್ಲಿ ಪಿಕಲ್ಸ್, ಪಾಪಡ್, ಆಯಿಲ್, ಆಮೇಲೆ ಚಟ್ನಿ ಪುಡಿ ಆ ಥರ ಎಲ್ಲ ಇತ್ತು. ಸೊ ನೆಕ್ಸ್ಟ್ ನಾನು ಸಾಫ್ಟಿ ತಿಂದೆ, ಅದು ಚೆನ್ನಾಗಿತ್ತು, ಮ್ಯಾಕ್ಡೊನಾಲ್ಡ್ಸ್ದು. ಆಮೇಲೆ ನಾವಿಲ್ಲಿ ಬುದ್ಧನ ಸ್ಟ್ಯಾಚು ನೋಡಿದ್ವಿ, ಎಲ್ಲ ಸ್ಟ್ಯಾಚು ಅಂತೂ ತುಂಬ ಚೆನ್ನಾಗಿತ್ತು. ಲಾಸ್ಟಿಗೆ ನಾವು ಬರ್ಗರ್ ಕಿಂಗಲ್ಲಿ ಬರ್ಗರ್ ತಿಂದ್ವಿ, ಜ್ಯೂಸ್ ಕುಡಿದ್ವಿ. ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋಗೆ ಎಲ್ಲರಿಗೂ ಶೇರ್ ಮಾಡಿ. ಬಾಯ್ ಬಾಯ್.